ಈ ಥರ ಬ್ರೇಕ್ಫಾಸ್ಟ್ನ ನೀವು ಯಾವತ್ತೂ ಟ್ರೈ ಮಾಡಿರ್ಬೋದಿಲ್ಲ. ಈ ಪೌಡರ್ ಒಂದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸಿಗೆಲ್ಲ 2 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಈ ಸೀಸನಲ್ಲಿ ಫ್ರೀಕ್ವೆಂಟಾಗಿ ಬರೋ ಅಂಥ ಕೆಮ್ಮು ನೆಗಡಿನ ಕಡಿಮೆ ಮಾಡ್ಕೊಳ್ಳೋದಕ್ಕಂತೂ ಇದು ತುಂಬ ಉಪಯೋಗ ಆಗುತ್ತೆ. ಈ ಪೆಪ್ಪರ್ ರೈಸ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅದರಲ್ಲಿ ಅರ್ಧ ಉದ್ದಿನಕಾಳು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಣಸು, ಅದರಲ್ಲಿ ಅರ್ಧ ಜೀರಿಗೆ, 1 ಟೀ ಸ್ಪೂನಷ್ಟು ನಾವು ಅನ್ನಕ್ಕೆ ಯೂಸ್ ಮಾಡ್ತೀವಲ್ಲ ಅಕ್ಕಿ, ಹಾಗೆ 1 ಹಿಡಿಯಷ್ಟು ಕರಿಬೇವನ್ನ ಸಹ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದೆಲ್ಲ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು 10 ದಿನದವರೆಗೂ ಫ್ರೆಶ್ ಆಗಿರುತ್ತೆ. ಯಾವಾಗಾದರೂ ದಿಢೀರಾಗಿ ಏನಾದರೂ ರೈಸ್ ಮಾಡ್ಕೋಬೇಕಂದ್ರೆ ಈ ಪೌಡರ್ನ ಉಪಯೋಗಿಸ್ಕೋಬೋದು. ಈಗ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಗೆಯೇ ತುಪ್ಪನ ಹಾಕ್ಕೊತಾ ಇದ್ದೀನಿ. ಬರೀ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ 1 ಹಿಡಿಯಷ್ಟು ಕಡಲೆ ಬೀಜನ ಸಹ ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ 3-4 ಒಣಮೆಣಸಿನ್ಕಾಯಿನ ಸಹ ಹಾಕ್ಕೋಬೇಕು. ಹಾಗೆಯೇ 1/4 ಸ್ಪೂನಷ್ಟು ಇಂಗನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಮತ್ತೆ 1 ಹಿಡಿಯಷ್ಟು ಕರಿಬೇವನ್ನ ಸಹ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ಈ ರೈಸ್ಗೆ ಕಡಲೆ ಬೀಜ, ಗೋಡಂಬಿ, ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 2 ಬೌಲಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಸ್ಪೂನಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೆಪ್ಪರ್ ಪುಡಿನ ಸಹ ಹಾಕ್ಕೊತಾ ಇದ್ದೀನಿ. ಈ ಕ್ವಾಂಟಿಟಿ 2-3 ಜನಕ್ಕೆ ಸರಿ ಹೋಗುತ್ತೆ. ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಯಾವಾಗಾದರೂ ಅನ್ನ ಉಳ್ದೋಗಿದ್ದಾಗ ಅಥವಾ ಮಕ್ಕಳಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಅಂದಾಗ ಈ ರೀತಿ ಮಾಡಿಕೊಟ್ರೆ ರುಚಿನೂ ಚೆನ್ನಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅಷ್ಟೇ ಅಲ್ಲ, ಈಗ ಶ್ರಾವಣ ಆಗಿರೋದ್ರಿಂದ ಪೂಜೆಗಳು ಸಹ ಜಾಸ್ತಿ ಮಾಡ್ತಾ ಇರ್ತೀವಲ್ವ, ದೇವರ ನೈವೇದ್ಯಕ್ಕೆ ಹಾಗೆಯೇ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.